ಗಾಂಡಿ ಮೀನಿನ ಸಾರು ಮಾಡುವ. ಗಾಂಡಿ ಮೀನಿನ ಸಾರು ಮಾಡೋಕ್ಕೆ ನಾನಿಲ್ಲಿ 1 kg ಗಾಂಡಿ ಮೀನು ತೊಗೊಂಡಿದ್ದೀನಿ. ಇದು ಹೊರಗಡೆ ಚರ್ಮ ಎಲ್ಲ ತೆಗಿಬೇಕು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ತಗೊಂಡು ಬರುವ. ನೋಡಿ, ಈ ಥರ ಕ್ಲೀನ್ ಆಗಬೇಕಿದು. ಇದನ್ನು ನಾನೇ ಮಾಡಿದ್ದು ಕ್ಲೀನು. ಸಿಪ್ಪೆ ತೆಗಿಬೇಕು ಮೇಲಿಂದಿದು. ಒಂದು ಮಸಾಲೆ ರೆಡಿ ಮಾಡುವ. ನಾನು 1 ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ, 1-2 ಚಮಚ ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚ ಅರಿಶಿಣ ಪುಡಿ, ಒಂದು 20-25 ಕಾಳು ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಎಸಳು, ಒಂದು ಅರ್ಧ ಚಮಚ ಅಜ್ವಾನ, ಒಂದು ಅರ್ಧ ಚಮಚ ಶಾಜೀರಿಗೆ, ಒಂದು ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸೋಂಪು, ಹುಣಸೆಹಣ್ಣು, ಒಂದು ಅರ್ಧ ಈರುಳ್ಳಿ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಸಾಲೆನ ಗ್ರೈಂಡ್ರಿಗೆ ಹಾಕಿ ರುಬ್ಬಿ ತೊಗೊಂಡು ಬರುವ. ನೋಡಿ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲನೂ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಸಾಲೆ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಮೀನು ಸಾರು ಯಾವತ್ತೂ ಮಸಾಲೆ ನೈಸಾಗಿದ್ರೇ ಚೆನ್ನಾಗಿ ಬರೋದು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಂತರ ಇದಕ್ಕೊಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಸೇರಿಸುವ. ಈ ಕಡೆ ಮೀನು ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಲ್ಲ, ಇದಕ್ಕೆ 1 ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಅಷ್ಟರ ಮಟ್ಟ ಸಾರು ಕುದಿಯುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ಕಡೆ ಸಾರು ಕುದೀತಾ ಇದೆ. ನೋಡಿ, ಕುದ್ದ ಮೇಲೆ ಉಪ್ಪಾಕಿ ಇಟ್ಕೊಂಡಿದ್ವಲ್ಲ ಮೀನು, ಇದನ್ನು ಸೇರಿಸ್ಬಿಡುವ. ಮೀನು ಹಾಕಿದ ಮೇಲೂ ಚೆನ್ನಾಗಿ ಕುದಿಬೇಕು. ನಾನು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕುದಿಸಿ 10 ನಿಮಿಷ ಆರಕ್ಕೆ ಬಿಟ್ಟಿದ್ದೀನಿ. ಫಿಶ್ಶು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದುಕೊಳ್ಳುತ್ತೆ ಅಂತ. ನೋಡಿ, ನಮ್ಮ ಕುಚ್ಚಲಕ್ಕಿ ಅನ್ನಕ್ಕೆ ಗಾಂಡಿ ಮೀನಿನ ಸಾರು ತುಂಬ ಚೆನ್ನಾಗಿರುತ್ತೆ.